ಮಹಾಭಾರತದ ಕಥೆ ನಮ್ಗೆಲ್ರಿಗೂ ಗೊತ್ತೇ ಇದೆ ಅಲ್ವಾ? ಆದರೆ ಆ ಮಹಾಕಾವ್ಯದೊಳಗೆ ಅಡಗಿರೋ ಒಂದು ಅಚ್ಚರಿಯ ಕಥೆಯನ್ನ ಇವತ್ತು ನಾವು ನೋಡೋಣ. ರಾಮಾಯಣದ ಒಬ್ಬ ಪ್ರಮುಖ ವ್ಯಕ್ತಿ ಮಹಾಭಾರತದಲ್ಲಿ ಹೇಗೆ ಒಂದು ನಿರ್ಣಾಯಕ ಪಾತ್ರವನ್ನು ವಹಿಸಿದ್ರು ಅನ್ನೋದನ್ನ ತಿಳ್ಕೊಳ್ಳೋಣ. ರಾಮಾಯಣದ ಹನುಮಂತ ಸಾವಿರಾರು ವರ್ಷಗಳ ನಂತರ ನಡೆದ ಮಹಾಭಾರತ ಯುದ್ಧದಲ್ಲಿ ಏನ್ ಮಾಡ್ತಿದ್ದ? ಈ ಪ್ರಶ್ನೆನೇ ತುಂಬಾನೇ ಇಂಟ್ರೆಸ್ಟಿಂಗ್ ಅಲ್ವಾ? ಇದರ ಹಿಂದಿರೋ ಕಾರಣವನ್ನೇ ನಾವು ಇವತ್ತು ವಿಶ್ಲೇಷಣೆ ಮಾಡ್ತಾ ಇದ್ದೀವಿ. ಸರಿ, ಮೊದಲು ನೋಡೋಣ ಭೀಮನ ಶಕ್ತಿ ಪರೀಕ್ಷೆಯ ಬಗ್ಗೆ. ಇದು ಕೇವಲ ಒಂದು ಘಟನೆಯಲ್ಲ, ಬದಲಿಗೆ ಅಹಂಕಾರಕ್ಕೂ ನಿಜವಾದ ಶಕ್ತಿಗೂ ಇರೋ ವ್ಯತ್ಯಾಸವನ್ನ ತಿಳಿಸೋ ಒಂದು ಪಾಠ. ಕತೆ ಶುರುವಾಗೋದೇ ಪಾಂಡವರ ವನವಾಸದ ಸಮಯದಲ್ಲಿ. ದ್ರೌಪದಿಗಾಗಿ ಒಂದು ವಿಶೇಷ ಹೂ ಬೇಕು, ಅದನ್ನ ತರೋಕೆ ನಮ್ಮ ಭೀಮ ಹೊರಡ್ತಾನೆ. ಅವ ತಲೆಯಲ್ಲಿ ಆಗ ಒಂದೇ ಯೋಚನೆ, ನನ್ನಷ್ಟು ಬಲಶಾಲಿ ಈ ಜಗತ್ತಲ್ಲೇ ಯಾರೂ ಇಲ್ಲ ಅಂತ. ಈ ಗರ್ವವೇ ಅವನ ಪರೀಕ್ಷೆಗೆ ಕಾರಣವಾಗುತ್ತೆ. ನೋಡಿ, ಈ ಸನ್ನಿವೇಶ ಹೇಗೆ ನಡೆಯುತ್ತೆ ಅಂದ್ರೆ, ಮೊದಲು ದಾರಿಗೆ ಅಡ್ಡಲಾಗಿ ಒಂದು ಮುದಿಕೋತಿ ಮಲ್ಗಿರುತ್ತೆ. ಅದನ್ನ ನೋಡಿ ಭೀಮ, ಏಯ್ ದಾರಿ ಬಿಡು ಅಂತ ಅಹಂಕಾರದಿಂದ ಆಜ್ಞೆ ಮಾಡ್ತಾನೆ. ಆದ್ರೆ ಆ ಕೋತಿ ಕೊಟ್ಟ ಉತ್ತರ ಇದೆಯಲ್ಲ, ನನ್ನಿಂದ ಆಗಲ್ಲ, ನೀನೇ ಸರಸು ಅಂತ ಹೇಳ್ಬಿಡುತ್ತೆ. ಅಲ್ಲಿಗೆ ಭೀಮನಿಗೆ ಮೊದಲನೇ ಶಾಕ್. ಅವನ ನಿಜವಾದ ಪರೀಕ್ಷೆ ಶುರುವಾಗಿದ್ದೇ ಇಲ್ಲಿ. ಈ ಮಾತುಗಳನ್ನ ಕೇಳಿ, ನನಗೆ ವಯಸ್ಸಾಗಿದೆ, ಶಕ್ತಿಯಿಲ್ಲ, ನೀನೇ ನನ್ನ ಬಾಲವನ್ನ ಪಕ್ಕಕ್ಕಿಟ್ಟು ಹೋಗು. ಇದು ಕೇಳೋಕೆಷ್ಟು ಸಿಂಪಲ್ ಆಗಿದೆ ಅಲ್ವಾ? ಆದ್ರೆ ತಾನೇ ಜಗತ್ತಿನ ನಂಬರ್ 1 ಬಲಶಾಲಿ ಅನ್ಕೊಂಡಿದ್ದ ಭೀಮನಿಗೆ ಇದು ಒಂದು ದೊಡ್ಡ ಸವಾಲಾಗಿತ್ತು. ಭೀಮ ಮೊದಲು ಸುಮ್ನೆ ತನ್ನ ಎಡಗೈಲಿ ಪ್ರಯತ್ನ ಪಡ್ತಾನೆ. ಆಗಲ್ಲ. ಸರಿ, ತನ್ನ ಗದೆಯನ್ನ ಕೆಳಗಿಟ್ಟು 2 ಕೈಗಳಿಂದ ತನ್ನ ಸಂಪೂರ್ಣ ಶಕ್ತಿಯನ್ನ ಹಾಕಿ ಎಳಿಯೋಕ್ ನೋಡ್ತಾನೆ. ಆದ್ರೆ ರಿಸಲ್ಟ್ 0. ಆ ಬಾಲ 1 ಇಂಚ್ ಕೂಡ ಅಲ್ಲಾಡಲ್ಲ. ಅಷ್ಟೇ, ಆ ಕ್ಷಣದಲ್ಲಿ ಅವನ ಗರ್ವವೆಲ್ಲ ಪುಡಿಪುಡಿಯಾಗಿ ಹೋಗುತ್ತೆ. ತನ್ನ ಸೋಲನ್ನ ಒಪ್ಕೊಂಡ ತಕ್ಷಣ ಭೀಮನಿಗರ್ಥ ಆಗತ್ತೆ, ಇದು ಸಾಧಾರಣ ಕೋತಿಯಲ್ಲ ಅಂತ. ಆಗ ಹನುಮಂತ ತನ್ನ ನಿಜ ಸ್ವರೂಪದಲ್ಲಿ ಕಾಣಿಸ್ಕೊಳ್ತಾನೆ. ನಾವಿಬ್ಬರು ವಾಯುದೇವನ ಮಕ್ಕಳೇ, ಅಂದ್ರೆ ಅಣ್ಣ ತಮ್ಮಂದಿರು ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ, ಕುರುಕ್ಷೇತ್ರ ಯುದ್ಧದಲ್ಲಿ ನಿನ್ನ ಸಿಂಹಗರ್ಜನೆಗೆ ನಾನು ಶಕ್ತಿ ತುಂಬ್ತೀನಿ ಅಂತ ವರವನ್ನೂ ಕೊಡ್ತಾನೆ. ಸರಿ, ಇದು ಭೀಮನ ಕತೆ. ಈಗ ಬರೋಣ 2ನೇ ಪಾಠಕ್ಕೆ. ಇದು ಅರ್ಜುನನ ಕೌಶಲ್ಯದ ಪರೀಕ್ಷೆ. ಇಲ್ಲಿ ಶಕ್ತಿಗಿಂತ ಹೆಚ್ಚಾಗಿ ಜ್ಞಾನ ಮತ್ತು ಅಹಂಕಾರದ ನಡುವಿನ ಪರೀಕ್ಷೆ ನಡೆಯುತ್ತೆ. ನೋಡಿ, ಈ ಹೋಲಿಕೆ ಎಷ್ಟು ಚೆನ್ನಾಗಿದೆ. ಒಂದು ಕಡೆ ರಾಮ ಎಲ್ಲರ ಜೊತೆ ಸೇರಿ ಕಟ್ಟಿದ ಕಲ್ಲಿನ ಸೇತುವೆ, ಇದು ದೈವಿಕ ಸಹಯೋಗದ ಸಂಕೇತ. ಇನ್ನೊಂದು ಕಡೆ ಅರ್ಜುನನ ಯೋಚನೆ, ನಾನೊಪ್ಪನೇ ಬಾಣಗಳಿಂದ ಇದಕ್ಕಿಂತ ಚೆನ್ನಾಗಿರೋ ಸೇತುವೆ ಕಟ್ತೀನಿ ಅಂತ. ಇದು ಶುದ್ಧ ವೈಯಕ್ತಿಕ ಅಹಂಕಾರ. ಇಲ್ಲೂ ಕೂಡ ಕತೆ ಶುರುವಾಗೋದು ಒಂದು ಸವಾಲಿನಿಂದಲೇ. ರಾಮೇಶ್ವರದಲ್ಲಿ ರಾಮಸೇತುವೆಯನ್ನ ನೋಡಿ ಅರ್ಜುನ ಅಲ್ಲೇ ಇದ್ದ ಒಂದು ಕೋತಿ ಹತ್ರ, ರಾಮ ಇಷ್ಟೆಲ್ಲ ಕಷ್ಟಪಡೋ ಬದಲು ಬಾಣಗಳಲ್ಲೇ ಸೇತುವೆ ಕಟ್ಟಬೋದಿತ್ತು, ನಾನಾದ್ರೆ ಕಟ್ತಿದ್ದೆ ಅಂತ ಬಿಗುತ್ತಾನೆ. ಆ ಕೋತಿ ಬೇರಾರೂ ಅಲ್ಲ, ಅದು ಹನುಮಂತ. ಸರಿ, ಹಾಗಿದ್ರೆ ಕಟ್ಟು ನಿನ್ನ ಸೇತುವೆ, ನನ್ನ ಭಾರವನ್ನ ಅದು ತಡಕೊಳ್ಳುತ್ತಾ ನೋಡೋಣ ಅಂತ ಸವಾಲ್ ಹಾಕ್ಬಿಡ್ತಾನೆ. ಅರ್ಜುನ ತನ್ನಲ್ಲಿಂದ ಎಲ್ಲ ದಿವ್ಯಾಸ್ತ್ರಗಳನ್ನ ಬಳಸಿ ಬಾಣಗಳಿಂದ ಒಂದು ಅದ್ಭುತವಾದ ಸೇತುವೆಯನ್ನೇ ಕಟ್ಟಿಬಿಡ್ತಾನೆ. ಈಗ ಸವಾಲಿನ ಪ್ರಕಾರ ಹನುಮಂತ ಅದರ ಮೇಲೆ ಕಾಲಿಡಬೇಕು. ಏನಾಗ್ಬೋದು? ಹನುಮಂತ ಒಂದು ಕಾಲಿಟ್ಟಿದ್ದೇ ತಳ, ಸೇತುವೆ ಚೂರ್ಚೂರಾಗಿ ಮುರಿದ್ಬಿಟ್ಟು ಅಷ್ಟೇ. ಅರ್ಜುನನ ಅಹಂಕಾರದ ತರನೇ ಅವನ ಸೇತುವೆಯೂ ಒಂದೇ ಕ್ಷಣದಲ್ಲಿ ಪುಡಿಯಾಯಿತು. ಹೀಗೆ ಭೀಮ ಮತ್ತು ಅರ್ಜುನ ಇಬ್ಬರಿಗೂ ಪಾಠ ಕಲಿಸಿದ ಮೇಲೆ ಹನುಮಂತ ಸುಮ್ನಾಗಲ್ಲ. ಬದಲಿಗೆ ಕುರುಕ್ಷೇತ್ರ ಯುದ್ಧದಲ್ಲಿ ಅವರಿಗೊಂದು ಅದ್ಭುತವಾದ ರಕ್ಷಣೆಯನ್ನ ಕೊಡ್ತಾನೆ. ಈ ಕಪಿಧ್ವಜ ಅನ್ನೋ ಪದ ಕೇಳಿದ್ದೀರಾ? ಇದು ಅರ್ಜುನನ ಇನ್ನೊಂದು ಹೆಸರು. ಕಪಿ ಅಂದ್ರೆ ಕೋತಿ, ಧ್ವಜ ಅಂದ್ರೆ ಬಾವುಟ. ಯಾಕೆಂದ್ರೆ ಅರ್ಜುನನ ರಥದ ಬಾವುಟದ ಮೇಲೆ ಸಾಕ್ಷಾತ್ ಹನುಮಂತನೇ ಕೂತಿದ್ದ. ಬಾವುಟದ ಮೇಲೆ ಹನುಮಂತ ಇದ್ದಿದ್ದು ಸುಮ್ಮನೆ ಒಂದು ಚಿಹ್ನೆಗೆ ಅಲ್ಲ, ಅವನೊಬ್ಬ ಆಕ್ಟಿವ್ ಪ್ರೊಟೆಕ್ಟರ್ ಆಗಿದ್ದ. ಅವನ ಘರ್ಜನೆ ಕೇಳಿ ಶತ್ರು ಸೈನ್ಯದ ಎದೆ ನಡುಗಿ ಹೋಗ್ತಿತ್ತು. ಅಷ್ಟೇ ಅಲ್ಲ, ಕರ್ಣನಂಥ ಮಹಾರಥಿಗಳು ಬಿಟ್ಟ ಬ್ರಹ್ಮಾಸ್ತ್ರ, ನಾಗಾಸ್ತ್ರದಂತಹ ಭಯಂಕರ ಅಸ್ತ್ರಗಳ ಶಕ್ತಿಯನ್ನ ತಾನೇ ಹೀರ್ಕೊಂಡು ರಥವನ್ನ ಕಾಪಾಡ್ತಿದ್ದ. ಇಲ್ಲಿರೋ ಅತಿ ರೋಚಕವಾದ ವಿಷಯ ಅಂದ್ರೆ, ಯುದ್ಧ ಮುಗಿದ್ಮೇಲೆ ಕೃಷ್ಣ ಮತ್ತು ಅರ್ಜುನ ರಥದಿಂದ ಕೆಳಗೆ ಇಳಿದ ತಕ್ಷಣ ಆ ರಥ ದಗದಗ ಅಂತ ಉರಿದು ಬೂದಿಯಾಗಿ ಹೋಗುತ್ತೆ. ಇದರ ಅರ್ಥ ಏನು? ಇಷ್ಟು ದಿನ ಆ ರಥವನ್ನ ಆ ಭಯಂಕರ ಅಸ್ತ್ರಗಳಿಂದ ಕಾಪಾಡಿದ್ದು ಹನುಮಂತನ ದೈವಿಕ ಶಕ್ತಿಯೇ ಹೊರತು ಮತ್ತೇನೂ ಅಲ್ಲ. ಹಾಗಾದ್ರೆ ಈ ಇಡೀ ಕಥೆಗಳಿಂದ ನಾವು ಏನ್ ಕಲಿಬೇಕು? ಭೀಮ ಮತ್ತು ಅರ್ಜುನನಿಗೆ ಸಿಕ್ಕ ಪಾಠವಾದ್ರೂ ಏನು? ಇದು ಕೇವಲ ಶಕ್ತಿ ಮತ್ತು ಕೌಶಲ್ಯದ ಬಗ್ಗೆ ಅಲ್ಲ, ಅದಕ್ಕಿಂತಲೂ ಮಿಗಿಲಾದದ್ದು. ನೋಡಿ, ಪಾಠ ತುಂಬಾ ಸಿಂಪಲ್.
ಭೀಮನಿಗೆ ಗೊತ್ತಾಯಿತು ನಿಜವಾದ ಶಕ್ತಿಗೆ ವಿನಯ ಇರ್ಲೇಬೇಕು ಅಂತ. ಹಾಗೇ ಅರ್ಜುನನಿಗೆ ಗೊತ್ತಾಯಿತು ಎಷ್ಟೇ ದೊಡ್ಡ ಕೌಶಲ್ಯ ಇದ್ರೂ ಅದಕ್ಕೆ ಜ್ಞಾನ ಮತ್ತು ಭಕ್ತಿಯ ಬೆಂಬಲ ಇಲ್ಲದಿದ್ರೆ ಅದು ಅಪೂರ್ಣ ಅಂತ. ಕೊನೆಯದಾಗಿ ಈ ಕಥೆಗಳು ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನ ಇಡ್ತವೆ. ಶಕ್ತಿ ಮತ್ತು ಭಕ್ತಿ ಇವುಗಳಲ್ಲಿ ಯಾವುದು ದೊಡ್ಡದು? ಅಥವಾ ನಿಜವಾದ ಅಚಲವಾದ ಶಕ್ತಿ ಅನ್ನೋದು ವಿನಯ ಮತ್ತು ಭಕ್ತಿಯಿಂದಲೇ ಹುಟ್ಟುತ್ತಾ? ಈ ಬಗ್ಗೆ ಯೋಚಿಸ್ಬೇಕಲ್ವಾ?